ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಅತಿಯಷ್ಟು ಮೃದುವಾಗಿ ತುಂಬ ಸಾಫ್ಟಾಗಿ ತೊಗರಿಬೇಳೆ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ನೀವು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ಇದೇ ವಿಡಿಯೋದಲ್ಲಿ ಬೆಲ್ಲದ ರವೆ ಉಂಡೆ, ತುಂಬ ಸಾಫ್ಟಾಗಿ ಬೆಲ್ಲದ ರವೆ ಉಂಡೆ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ದಿನ ಇಟ್ಟರೂ ಕೂಡ ಗಟ್ಟಿಯಾಗಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಈ ವಿಧಾನದಲ್ಲಿ ಟ್ರೈ ಮಾಡಿ. ಇವಾಗ ಫಸ್ಟು ಈ ಬೇಳೆ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ನೋಡೋಣ. ಮೊದಲನೇದಾಗಿ ಈ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ನಾವು ಫಸ್ಟ್ ಸ್ವಲ್ಪ ಮೈದಾನ ನಾದಿ ಇಟ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಕಪ್ ಅಳತೆಯಿಂದ ಇಲ್ಲಿ ನಾನು 3 ಕಪ್ಪಷ್ಟು ಮೈದಾನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಬೇರೆ ಯಾವ ಹಿಟ್ಟನ್ನು ಕೂಡ ಹಾಕ್ತಾ ಇಲ್ಲ. ಅಂದರೆ ಚಿರೋಟಿ ರವೆ ಆಗ್ಬೋದು, ಯಾವುದನ್ನು ಕೂಡ ನಾನು ಸೇರಿಸಿಲ್ಲ, ಬರೀ ಮೈದಾ ಮಾತ್ರ. 1-2 ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಸಾಫ್ಟಾಗಿ ನಾವು ಮೈದಾನ ನಾದ್ಕೋಬೇಕು. ಯಾವ ಥರ ನಾದ್ಕೋಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ನಾವು ಈ ರೀತಿ ಮೈದಾನ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾನು ಮೈದಾನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ತೆಳುವಾಗೂ ಬೇಡ, ಹಾಗಂತ ತುಂಬ ಗಟ್ಟಿಯಾಗೂ ಬೇಡ. ಒಂದು ಹದವಾಗಿ ನಾವು ಮೈದಾನ ರೆಡಿ ಮಾಡಿಕೊಂಡು ಇವಾಗ ನಾವು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೈದಾನ ಚೆನ್ನಾಗಿ ನಾದ್ಕೋಬೇಕು. 1-2 ಬಾರಿ ನಾವು ಸ್ಟೆಪ್ಪು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಇವಾಗ ನೋಡಿ, ನಾನು ಒಂದ್ಸಲ ಎಣ್ಣೆ ಹಾಕಿದ್ನಲ್ಲ, ಅದೆಲ್ಲ ಪೂರ್ತಿಯಾಗಿ ಡ್ರೈ ಆಯಿತು. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಮತ್ತೆ ನಾನು ಇನ್ನೊಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಡ್ರೈ ಆಗೋ ತನಕ ನಾವು ಚೆನ್ನಾಗಿ ಕೈನಲ್ಲಿ ನಾದ್ಕೊಳ್ಳೋಣ. ಈ ರೀತಿ ಕೈನಲ್ಲಿ ಚೆನ್ನಾಗಿ ನಾದ್ಕೊಂಡು ಆಮೇಲೆ ನಾವು ಈ ಕಿಚನ್ ಕೌಂಟ್ರ್ ಮೇಲೆ ಮೈದಾ ಹಾಕ್ಕೊಂಡು ಚೆನ್ನಾಗಿ ನಾವು ನಾದ್ಕೊಳ್ಳೋಣ. ನಾದುವಾಗ ಮಧ್ಯ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಥರ ಕೈ ಕೊಟ್ಟು ನಾವು ಹಸ್ತದಿಂದ ಚೆನ್ನಾಗಿ ಎಳೆದು ಮೈದಾನ ನಾದ್ಕೋಬೇಕು. ಮೈದಾನ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ, ಅಂದರೆ ಸ್ಮೂತಾಗಿ ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ. ಒಬ್ಬಟ್ಟನ್ನು ನಾವು ತಟ್ಟುವಾಗ ಎಲ್ಲೂ ಕೂಡ ನಮಗೆ ಅರ್ಧೋಗಲ್ಲ. ಎಷ್ಟು ತೆಳುವಾಗಬೇಕಾದ್ರೂ ನಾವು ಒಬ್ಬಟ್ಟನ್ನ ತಟ್ಕೋಬೋದು. ಮೈದಾನ ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಮಧ್ಯ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಕಿಚನ್ ಕೌಂಟ್ರ್ ಮೇಲೆ ಹಾಕ್ಕೊಂಡು ಬಡ್ದು ನಾವು ಚೆನ್ನಾಗಿ ಮೈದಾನ ನಾದ್ಕೋಬೇಕು. ನೋಡಿ, ಈ ರೀತಿ ನಾವು ನಾದ್ಕೊಂಡು ಮುಚ್ಚಿ, ಟೈಮ್ ಇತ್ತು ಅಂತ ಅಂದರೆ ನೀವು 1-2 ಅವರ್ ಬಿಟ್ಟರೆ ತುಂಬ ಚೆನ್ನಾಗಿ ಮೈದಾ ಸಾಫ್ಟಾಗಿ ಉಬ್ಬಿ ಅಳ್ಕೊಳ್ಳುತ್ತೆ. ಟೈಮ್ ಇಲ್ಲ ಅಂದರೆ ನೀವು ಮಿನಿಮಮ್ 1 ಅವರ್ ಆದರೂ ಮೈದಾನ ನೆನೆಸ್ಕೋಬೇಕು. ಇವಾಗ ನೋಡಿ, ಈ ರೀತಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ಅದೇ ಪಾತ್ರೆಗೆ ಹಾಕಿ ಮೇಲ್ಗಡೆ ನಾನು ಎಣ್ಣೆ ಹಾಕ್ತಾ ಇಲ್ಲ. ಎಣ್ಣೆ ಹಾಕ್ಬಾರ್ದು, ಎಣ್ಣೆ ಹಾಕಿದರೆ ಮೈದಾ ಉಬ್ಬಿ ಅಳ್ಕೊಳ್ಳಲ್ಲ. ಇವಾಗ ನೋಡಿ, ನಾನು ಒಂದು ಪಾತ್ರೆನ ಮುಚ್ಚಿ ಬಿಡ್ತಾ ಇದ್ದೀನಿ. 1 ಅವರ್ ಆಗ್ಬೋದು ಅಥವಾ 2 ಅವರ್ ಆಗ್ಬೋದು. ಟೈಮ್ ಇದ್ದರೆ ನೀವು 2 ಅವರ್ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಬೇಳೆನ ಬೇಯಿಸ್ಕೊಳ್ಳೋಣ. ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಬೇಳೆ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ನಾನು ಯಾವ ಕಪ್ಪಲ್ಲಿ ಸೇರಿಸ್ಕೊಂಡೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ಇದು ಕಡಲೆಬೇಳೆ ಅಲ್ಲ, ತೊಗರಿಬೇಳೆ. ಬರೀ ತೊಗರಿಬೇಳೆ ಮಾತ್ರ ನಾನು ಸೇರಿಸಿರೋದು. ಇದ್ರ ಜೊತೆಗೆ ನೀವು ಸ್ವಲ್ಪ ಕಡಲೆಬೇಳೆನೂ ಕೂಡ ಹಾಕಿ ಒಬ್ಬಟ್ಟನ್ನ ಮಾಡ್ಕೋಬೋದು. 3 ಕಪ್ಪು ಮೈದಾಗೆ 2 ಕಪ್ಪಷ್ಟು ತೊಗರಿಬೇಳೆ ಸರಿ ಹೋಗುತ್ತೆ. ಇವಾಗ 1-2 ಬಾರಿ ನಾವು ಬೇಳೆನ ಚೆನ್ನಾಗಿ ತೊಳ್ಕೊಂಡು, ಬೇಳೆ ಬೇಯೋದಕ್ಕೆ ನಾವು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಬೇಕಾಗುತ್ತೆ. ಯಾಕೆ ಅಂದರೆ ಅದೇ ನೀರಲ್ಲಿ ನಾವು ಒಬ್ಬಟ್ಟು ಸಾಂಬಾರು ಮಾಡ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಳೆನ ಬೇಯಿಸ್ಕೊಳ್ಳೋಣ. ಬೇಳೆ ನಮಗೆ ಬೇಗ ಸಾಫ್ಟಾಗಿ ಬೇಯಬೇಕು ಅಂದರೆ 1 ಸ್ಪೂನಷ್ಟು ಅಡುಗೆ ಎಣ್ಣೆ ಮತ್ತು 1-2 ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬೇಳೆನ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ, ಬೇಳೆನೂ ಕೂಡ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ. ಬೇಳೆ ಬೇಯುವಾಗ ಆದಷ್ಟು ಆ ಮೇಲ್ಗಡೆ ಇರುವಂಥ ನೊರೆನ ತೆಗೆದು ನಾವು ಬೇಳೆನ ಬೇಯಿಸ್ಕೊಳ್ಳೋಣ. ಈ ತೊಗರಿಬೇಳೆನ ನಾವು ಆದಷ್ಟು ಪಾತ್ರೆನಲ್ಲೇ ಬೇಯಿಸ್ಕೋಬೇಕು. ಕುಕ್ಕರ್ಗೆ ಹಾಕಿದರೆ ತುಂಬ ಸಾಫ್ಟಾಗಿ ಬೆಂದೋಗುತ್ತೆ, ಹೂರ್ಣ ತೆಳುವಾಗ್ಬಿಡುತ್ತೆ. ಮಧ್ಯ ಚೆಕ್ ಮಾಡಿಕೊಂಡು ನಾವು ಆದಷ್ಟು ಪಾತ್ರೆನಲ್ಲೇ ನಾವು ಈ ಬೇಳೆನ ಬೇಯಿಸ್ಕೊಳ್ಳೋದು ಒಳ್ಳೆಯದು. ಇವಾಗ ಬೆಂದಿದ್ದಾಗಿದೆ. ಒಂದು ಬೇಳೆನ ನಾವು ಚೆಕ್ ಮಾಡಿ ನೋಡೋಣ. ಈ ರೀತಿ ನಾವು ತುಂಬ ಸಾಫ್ಟಾಗಿ ಬೇಯಿಸ್ಕೋಬೇಕು. ತೊಗರಿಬೇಳೆ ನಮಗೆ ಹಾಗೆ ಕಾಣಬೇಕು ಬೇಳೆ ಥರ, ಮತ್ತು ಒಳಗಡೆ ಗಟ್ಟಿಯಾಗಿರಬಾರ್ದು. ಈ ಥರ ನಾವು ಬೇಳೆನ ಇಸ್ಕಿ ನೋಡಿದಾಗ ತುಂಬ ಸಾಫ್ಟಾಗಿ ಬರಬೇಕು. ತೊಗರಿಬೇಳೆ ನಮಗೆ ಮಧ್ಯದಲ್ಲಿ ಗಟ್ಟಿಯಾಗಿ ಸಿಗಬಾರ್ದು. ಇವಾಗ ತೊಗರಿಬೇಳೆ ತುಂಬ ಸಾಫ್ಟಾಗಿ ಬೆಂದಿದ್ದಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿ ಒಂದು ಪಾತ್ರೆಗೆ ನೀರನ್ನೆಲ್ಲ ಸೋದಿಸ್ಕೊಳ್ಳೋಣ. ಬೇಳೆಯಲ್ಲಿ ನಮಗೆ ಸ್ವಲ್ಪನೂ ಕೂಡ ನೀರಿರಬಾರ್ದು. ನೀರನ್ನ ನಾವು ಆದಷ್ಟು ಚೆನ್ನಾಗಿ ಸೋದಿಸ್ಕೋಬೇಕು. ಬೇಳೆಯಲ್ಲಿ ನೀರೇನಾದರೂ ಇತ್ತು ಅಂದರೆ ಹೂರಣ ನಮಗೆ ತೆಳುವಾಗೋಗುತ್ತೆ. ಇದೇ ಬೇಳೆ ನೀರಲ್ಲಿ ನಾವು ಒಬ್ಬಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ನಾವು ಗ್ಯಾಸ್ ಆನ್ ಮಾಡಿ ಬೇಳೆ ಬೇಯಿಸಿದಂಥ ಪಾತ್ರೆಗೇನೆ ಮತ್ತೆ ತೊಗರಿಬೇಳೆ ನೀರೆಲ್ಲ ಚೆನ್ನಾಗಿ ಸೋದಿಸ್ಕೊಂಡ ಮೇಲೆ ಈ ಬೇಳೆ ಮತ್ತು ಬೆಲ್ಲನ ಕರಗಿಸ್ಕೊಳ್ಳೋಣ. ಒಂದಿಷ್ಟು ತೊಗರಿಬೇಳೆನ ನಾವು ಒಬ್ಬಟ್ಟು ಸಾಂಬಾರಿಗೆ ಎತ್ತಿಟ್ಕೊಳ್ಳೋಣ. ಅಂದರೆ ಒಂದು 4 ಸ್ಪೂನ್ ಆಗುವಷ್ಟು ಇರ್ಬೋದು. ಒಂದು ಅರ್ಧ ಸೌಟಷ್ಟು ನಾನು ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಬೆಲ್ಲ ಹಾಕೋಣ. ಬೆಲ್ಲ ಬಂದು ನಾನು ಬೇಳೆ ಮತ್ತು ಮೈದಾ ಯಾವ ಕಪ್ಪಲ್ಲಿ ತೊಗೊಂಡೆ ಅದೇ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಬಂದು 2 ಕಪ್ಪಷ್ಟು, 2 ಕಪ್ ತೊಗರಿಬೇಳೆಗೆ 2 ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ತೆಂಗಿನಕಾಯಿ ಪ್ರಮಾಣನ ಕಡಿಮೆ ಮಾಡ್ಕೋಬೋದು. ಇಲ್ಲಿ 2 ಕಪ್ ತೊಗರಿಬೇಳೆಗೆ
2 ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕಿದ್ದೀನಿ, 1.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಮೈದಾ ಬಂದು 3 ಕಪ್ಪು ನಾದ್ಕೊಂಡಿರೋ ಅಂಥದ್ದು. ಇವಾಗ ಬೇಳೆ, ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲನೂ ಕೂಡ ಸೇರಿಸಿದಾಯಿತು. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಬೇಯಿಸೋದು ಅಂದರೆ ಒಂದು 3-4 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಬೇಯಿಸೋದು ಬೇಡ. ಬೆಲ್ಲ ಕರಗಬೇಕು. ಕರಗಿ ನಮಗೆ ಒಂದೊಳ್ಳೆ ಘಮ ಘಮ ಅಂತ ಫ್ಲೇವರ್ ಬರಬೇಕು. ಇವಾಗ ಕೊನೆಯಲ್ಲಿ ನಾವು ಒಂದೇ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ರೆಡಿಯಾಗಿದೆ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸೇರಿಸ್ಕೊಂಡು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ನಾವು ಹೂರಣನ ರುಬ್ಕೋಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಹೂರಣನ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ರುಬ್ಬುವಾಗ ನೀರು ಹಾಕೋದು ಅದೆಲ್ಲ ಏನೂ ಮಾಡಬಾರ್ದು. ಗಟ್ಟಿಯಾಗಿ ನಾವು ಹೂರಣನ ರೆಡಿ ಮಾಡ್ಕೋಬೇಕು. ಹೂರಣ ಎಷ್ಟು ಗಟ್ಟಿಯಾಗಿರುತ್ತೋ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಹೂರಣ ಸೂಪರಾಗಿ ರೆಡಿಯಾಗಿದೆ. ಎಲ್ಲನೂ ಕೂಡ ನಾನು ಸೇಮ್ ಒಂದು ವಿಧಾನದಲ್ಲಿ ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಕೂಡ ನಮಗೆ ಹೂರಣ ಬೇಳೆ ಥರ ಸಿಗಬಾರ್ದು. ಸಾಫ್ಟಾಗಿ ನಾವು ರುಬ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇವಾಗ ನೋಡಿ, ಒಬ್ಬಟ್ಟು ಮಾಡೋದಕ್ಕೆ ಸೂಪರಾಗಿ ಹೂರಣ ರೆಡಿಯಾಗಿದೆ. ಇದೇ ರೀತಿ ನಾವು ತುಂಬ ಸಾಫ್ಟಾಗಿ ಬೇಳೆನ ರುಬ್ಕೋಬೇಕಾಗತ್ತೆ. ನೋಡಿ, ಈ ಥರ ಗಟ್ಟಿಯಾಗಿರಬೇಕು ಮತ್ತು ಸಾಫ್ಟಾಗಿರಬೇಕು. ಇವಾಗ ಹೂರಣ ಅಂತೂ ಕರೆಕ್ಟಾಗಿ ರೆಡಿಯಾಗಿದೆ. ಮುಚ್ಚಿ ನಾವು ಒಂದು ಸೈಡಲ್ಲಿಟ್ಟು ನಾದಿ ಇಟ್ಟಿರುವಂಥ ಈ ಮೈದಾನ ನೋಡೋಣ. ಇಲ್ಲ ಅಂದರೂ ನನಗೆ 1.5 ಅವರ್ ಆಯಿತು. 1 ಅವರ್ಗಿಂತ ಸ್ವಲ್ಪ ಜಾಸ್ತಿನೇ ನಾನು ಬಿಟ್ಟಿದ್ದೆ. ನೋಡಿ, ಮೇಲ್ಗಡೆ ನಾವು ಎಣ್ಣೆ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮೈದಾ ಉಬ್ಬಿ ಹಳ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇದೇ ಥರ ನಾವು ಮೈದಾನ ನಾದ್ಕೋಬೇಕು. ಈಗಿದ್ರೆ ಮಾತ್ರ ಒಬ್ಬಟ್ಟು ಎಲ್ಲೂ ಕೂಡ ನಮಗೆ ಕಿತ್ತೋಗಲ್ಲ. ತುಂಬ ಸಾಫ್ಟಾಗಿ ಒಬ್ಬಟ್ಟು ಬರುತ್ತೆ. ಇವಾಗ ಒಬ್ಬಟ್ಟನ್ನು ಲಟ್ಟಿಸ್ಕೊಡೋದಕ್ಕೆ ಕೆಳಗಡೆ ಒಂದು ಮಣೆ, ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಸೀಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಎಣ್ಣೆನ ಹಚ್ಕೊಂಡು ಫಸ್ಟು ನಾವು ಸ್ವಲ್ಪ ಮೈದಾ ಉಂಡೆನ ತಗೊಳ್ಳೋಣ. ಒಬ್ಬಟ್ಟು ನಮಗೆ ಎಷ್ಟು ದಪ್ಪ ಬೇಕು ಮತ್ತು ಎಷ್ಟು ಅಗಲ ಬೇಕು ನೋಡಿಕೊಂಡು ನೀವು ಮೈದಾ ಉಂಡೆನ ತಗೊಳ್ಳಿ. ಮೈದಾ ಎಷ್ಟು ತಗೋತೀವಿ ಅಂದರೆ ನಾವು ಹೂರಣ ಎಷ್ಟು ದಪ್ಪ ಮಾಡ್ಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನಾವು ಮೈದಾ ಹಿಟ್ಟನ್ನು ತಗೋಬೇಕಾಗತ್ತೆ. ಆ ಹೂರಣ ಅಷ್ಟೇ ತಗೋಬಾರ್ದು, ಜಾಸ್ತಿ ದಪ್ಪ ಬಂದ್ಬಿಡುತ್ತೆ. ಹೂರಣ ಎಷ್ಟು ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಮೈದಾ ಉಂಡೆನ ನಾವು ಮಾಡ್ಕೋಬೇಕು. ಇವಾಗ ನೋಡಿ, ಈ ರೀತಿ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಳಗಡೆ ಹೂರಣನ ಸೇರಿಸಿ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾವು ಕೈಗೆ ಎಣ್ಣೆನ ಹಚ್ಕೊಂಡು ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ಒಬ್ಬಟ್ಟನ್ನ ಲಟ್ಟಿಸ್ಕೋಬೋದು. ನೋಡಿ, ಯಾವ ಥರ ಅಂದರೆ ಸುತ್ತ ನಮಗೆ ಹೂರಣ ಹೋಗಬೇಕು ಅಂದರೆ ಮಧ್ಯದಲ್ಲಿ ನಾವು ಫಸ್ಟು ಆ ಹೂರಣನ ತಟ್ಕೊಂಡು ಒಂದೇ ಪೊಸಿಷನಲ್ಲಿ ನಾವು ಸುತ್ತ ಕೈಯಲ್ಲಿ ತಟ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ಒಂದೇ ಪೊಸಿಷನಲ್ಲಿ ತಟ್ಕೋಬೇಕು. ಆವಾಗ ನಮಗೆ ಸುತ್ತ ಮೈದಾ ಹೋಗಲ್ಲ, ಹೂರಣ ಎಲ್ಲ ಕಡೆ ಹೋಗುತ್ತೆ. ಇವಾಗ ನೋಡಿ, ಒಬ್ಬಟ್ಟನ್ನ ನಾನು ಈ ರೀತಿ ತಟ್ಕೊಂಡಿದ್ದೀನಿ. ಎಲ್ಲೂ ಕೂಡ ಒಬ್ಬಟ್ಟು ನಮಗೆ ಕಿತ್ತೋಗಲ್ಲ, ಅರ್ಧೋಗಲ್ಲ, ಸುತ್ತ ಹೂರಣ ಹೋಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹೆಂಚು ಕೂಡ ಕಾದಿದೆ. ಕಾದಿರುವಂಥ ಹೆಂಚಿಗೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡೈರೆಕ್ಟಾಗಿ ನಾನು ಒಬ್ಬಟ್ಟನ್ನ ಕೈಲಿ ತೆಗೆದು ಹಾಕಿದ್ದೀನಿ. ಫಸ್ಟು ನಾವು ಕವರ್ ಸಹಿತ ತವೆ ಮೇಲೆ ಹಾಕೋದು, ಆಮೇಲೆ ನಾವು ಕವರ್ನ ತೆಗೆಯೋದು ಅದ್ಯಾವುದು ಬೇಡ. ಕೈನಲ್ಲೇ ನಾವು ತೆಗೆದು ಒಬ್ಬಟ್ಟನ್ನ ಸೇರಿಸ್ಬೋದು. ಈ ರೀತಿ ನಾವು ಕೈನಲ್ಲಿ ಡೈರೆಕ್ಟಾಗಿ ತೆಗೆದು ತವೆ ಮೇಲೆ ಹಾಕೋದಕ್ಕೆ ಬರಲ್ಲ ಅಂತ ಅನ್ನೋರು ನೀವು ಒಬ್ಬಟ್ಟು ಕವರ್ನ ಯೂಸ್ ಮಾಡಿ. ಒಬ್ಬಟ್ಟು ಮಾಡೋದಕ್ಕೆ ಅಂತಲೇ ಒಂದು ಶೀಟ್ ಬರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ನೀವು ಆ ಕವರ್ ಸಹಿತ ತವೆ ಮೇಲೆ ಹಾಕಿ ಆಮೇಲೆ ನೀವು ಕವರ್ನ ತೆಗಿಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ನಾನು ಆ ಕಡೆ ಈ ಕಡೆ ಎಣ್ಣೆನ ಹಚ್ಕೊಂಡು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನ ಬೇಯಿಸ್ಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಐ ಫ್ಲೇಮಲ್ಲಿ ಒಬ್ಬಟ್ಟನ್ನ ಬೇಯಿಸಬಾರ್ದು. ನೋಡಿ, ಜಾಸ್ತಿ ಬೇಯಿಸೋದಕ್ಕೆ ಹೋಗಬಾರ್ದು. ಇಷ್ಟೇ ಸಾಕು, ತುಂಬ ಸಾಫ್ಟಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಒಬ್ಬಟ್ಟು ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಒಬ್ಬಟ್ಟುಗಳನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಮೈದಾ ಉಂಡೆನ ತಗೊಂಡು, ಮೈದಾ ಉಂಡೆ ಅಂದರೆ ಹೂರಣನ ನಾವು ಎಷ್ಟು ದಪ್ಪ ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮೈದಾ ಉಂಡೆನ ತಗೋಬೇಕಾಗುತ್ತೆ. ನೋಡಿ, ಈ ಥರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸುತ್ತ ಕವರ್ ಮಾಡಿಕೊಂಡು ಅಲ್ಲಿ ಎಕ್ಸ್ಟ್ರಾ ಏನು ಬಂದಿರುತ್ತೆ ನೋಡಿ ಅದನ್ನು ತೆಗೆದು ಬಿಡೋಣ. ಅಲ್ಲಿ ಎಕ್ಸ್ಟ್ರಾ ಇರೋದನ್ನು ತೆಗೆದು ಮತ್ತೆ ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆ ಕವರ್ ಮೇಲೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಮಗೆ ಒಬ್ಬಟ್ಟು ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ತೊಟ್ಕೋಬೋದು. ನೋಡಿ, ಎಲ್ಲೂ ಕೂಡ ಸ್ವಲ್ಪನೂ ಇದು ಕಿತ್ತೋಗಲ್ಲ ಮತ್ತು ಡ್ಯಾಮೇಜ್ ಆಗಲ್ಲ. ನೋಡಿ, ಮೈದಾನ ನಾವು ಸಾಫ್ಟಾಗಿ ನಾದ್ಕೊಂಡಿರೋದ್ರಿಂದ ಒಬ್ಬಟ್ಟನ್ನ ನಾವು ಎಷ್ಟು ತೆಳುವಾಗಬೇಕಾದ್ರೂ ತಟ್ಟಿ ಬೇಯಿಸ್ಕೋಬೋದು. ಇವಾಗ ಸೇಮ್ ಒಂದು ವಿಧಾನದಲ್ಲಿ ಒಬ್ಬಟ್ಟುಗಳನ್ನ ಬೇಯಿಸ್ಕೊಳ್ಳೋಣ. ಒಬ್ಬಟ್ಟನ್ನ ಸೇರಿಸಿದ ಮೇಲೆ ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಒಬ್ಬಟ್ಟನ್ನ ಬೇಯಿಸ್ಕೋಬೇಕು. ಒಬ್ಬಟ್ಟು ಬೇಯುವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ಬೇಯಿಸ್ಕೋಬೋದು, ಅಥವಾ ಒಬ್ಬಟ್ಟನ್ನ ನಾವು ಹಾಗೆ ಕೂಡ ಬೇಯಿಸ್ಕೋಬೋದು. ಇಲ್ಲಿ ನಾನು ಕೂಡ ಸ್ವಲ್ಪ
ಆ ಎಣ್ಣೆನ ಹಾಕ್ಕೊಂಡು ಒಬ್ಬಟ್ಟನ್ನ ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಉಬ್ಬಿ ಎಷ್ಟು ಸಾಫ್ಟಾಗಿ ಒಬ್ಬಟ್ಟು ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಈ ಒಂದು ಯುಗಾದಿ ಹಬ್ಬಕ್ಕೆ ನೀವು ಕೂಡ ಇದೇ ವಿಧಾನದಲ್ಲಿ ಒಬ್ಬಟ್ಟನ್ನ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಇವಾಗ ನೋಡಿ ಇಷ್ಟೇ, ಇದು ತುಂಬ ಸ್ವೀಟಾಗಿ ತುಂಬ ಸಾಫ್ಟಾದ ಒಬ್ಬಟ್ಟುಗಳು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಬ್ಬಟ್ಟನ್ನ ಮಾಡ್ಕೊಳ್ಳೋದಕ್ಕೆ ನಾವು ಬೇಳೆ ಯಾವ ಥರ ಬೇಯಿಸ್ಕೋಬೇಕು, ಹೂರಣ ಯಾವ ಥರ ರೆಡಿ ಮಾಡ್ಕೋಬೇಕು, ಮತ್ತು ಮೈದಾನ ಯಾವ ಥರ ನಾವು ನಾದ್ಕೋಬೇಕು, ಬೇಳೆ ಬೆಲ್ಲ ಮೈದಾ ಎಲ್ಲವನ್ನು ಕೂಡ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಹಾಕಬೇಕು ಎಲ್ಲನೂ ಕೂಡ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಒಂದ್ಸಲ ಟ್ರೈ ಮಾಡಿ, ನೀವು ಕೂಡ ತುಂಬ ಸಾಫ್ಟಾದ ಮತ್ತು ತೆಳುವಾದ ಒಬ್ಬಟ್ಟನ್ನ ಮಾಡ್ಕೋಬೋದು. ಇವಾಗ ಇದೇ ವಿಡಿಯೋದಲ್ಲಿ ತುಂಬ ಸಾಫ್ಟಾದ ಬೆಲ್ಲದ ರವೆ ಉಂಡೆ ಯಾವ ರೀತಿ ಮಾಡೋದು ನೋಡೋಣ. ಮೊದಲನೇದಾಗಿ ಈ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಬೆಲ್ಲನ ಕರಗಿಸಿ ಎತ್ತಿಟ್ಕೊಳ್ಳೋಣ. ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಇಲ್ಲಿ 1 ಕಪ್ ಅಳತೆಯಿಂದ ನಾನು 1/4 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. 1 ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಬೆಲ್ಲನ ನಾವು ಕರಗಿಸಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಪಾಕ ಮಾಡೋದು ಬೇಡ. ಈ ಬೆಲ್ಲದ ನೀರನ್ನ ನಾವೇನಾದರೂ ಜಾಸ್ತಿ ಬೇಯಿಸ್ಕೊಂಡು ಪಾಕ ಮಾಡ್ತು ಅಂದರೆ ರವೆ ಉಂಡೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ. ಜಸ್ಟ್ ನಾವಿಲ್ಲಿ ಇದನ್ನು ಕರಗಿಸ್ಕೊಂಡು ಸೋದಿಸ್ಕೊಂಡು ಎತ್ತಿಟ್ಕೋಬೇಕಷ್ಟೇ. ನೋಡಿ ಇವಾಗ ಬೆಲ್ಲನೂ ಕೂಡ ಕರಗಿದಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಸೋದಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಇವಾಗ ನೆಕ್ಸ್ಟು ರವೆ ಹುರ್ಕೊಳ್ಳೋಣ. ರವೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಫಸ್ಟು ನಾವು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಡಂಬಿ ಪೀಸಸ್ನ ಹಾಕ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಇದ್ರ ಜೊತೆಗೆ ನೀವು ಬಾದಾಮನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು. ಬಾದಾಮ್ ಮತ್ತು ಪಿಸ್ತಾ ನಿಮ್ಗೆ ಇಷ್ಟ ಬಂದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನೀವು ರವೆ ಉಂಡೆನ ಮಾಡ್ಕೋಬೋದು. ಇವಾಗ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೋತಾ ಇಲ್ಲ, ಇದ್ರ ಜೊತೆಗೇ ರವೆ ಹಾಕಿ ಹುರ್ಕೋತಾ ಇದ್ದೀನಿ. ರವೆ ಹಾಕೋದ್ರಿಂದ ಗೋಡಂಬಿ ದ್ರಾಕ್ಷಿ ಏನೋ ಕಲರ್ ಚೇಂಜ್ ಆಗಲ್ಲ, ಹಾಗೇ ಇರುತ್ತೆ. ನಾವು ಸಪ್ರೇಟಾಗಿ ಏನು ಎತ್ತಿಡೋದು ಬೇಡ, ರವೆ ಹಾಕಿ ಹುರ್ಕೊಳ್ಳೋಣ. ಇವಾಗ ರವೆ ಬಂದು ನಾನು ಬೆಲ್ಲ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ರವೆ ಹಾಕೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಬೆಲ್ಲಕ್ಕೆ 2 ಕಪ್ ಆಗುವಷ್ಟು ರವೆ ಸರಿ ಹೋಗ್ಬಿಡುತ್ತೆ. ನಿಮ್ಗೆ ಏನಾದರೂ ಸಪ್ಪೆ ಬೇಕು, ಸ್ವಲ್ಪ ತುಂಬ ಜಾಸ್ತಿ ಸ್ವೀಟ್ ಬೇಡ ಅಂತ ಅಂದರೆ 1 ಕಪ್ ಬೆಲ್ಲನ ಹಾಕೊಳ್ಳಿ. ಇಲ್ಲಿ ನಾನು ತುಂಬ ಸ್ವೀಟು ಬೇಡ ಮತ್ತು ತುಂಬ ಸಪ್ಪೆನೂ ಬೇಡ, ಒಂದು ಮೀಡಿಯಮ್ ಆಗಿ ಮಾಡ್ತಾ ಇರೋದ್ರಿಂದ 1/4 ಕಪ್ ಆಗುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ 2 ಕಪ್ ರವೆಗೆ. ಇವಾಗ ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ರವೆನ ಚೆನ್ನಾಗಿ ಹುರ್ಕೋಬೇಕು. ರವೆನ ಎಷ್ಟು ಚೆನ್ನಾಗಿ ನಾವು ಕಲರ್ ಚೇಂಜ್ ಆಗೋ ತನಕ ಹುರ್ಕೋತೀವೋ ರವೆ ಉಂಡೆನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಒಂದೊಳ್ಳೆ ಘಮ ಬರೋ ತನಕ ನಾವು ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ನೋಡಿ ಕಲರು ಕೂಡ ಚೇಂಜ್ ಆಗಿದೆ, ರವೆ ಒಂದೊಳ್ಳೆ ಘಮನೂ ಕೂಡ ಬರ್ತಾ ಇದೆ. ಇವಾಗ ನಾನು ಇದಕ್ಕೆ ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. 1.5 ಕಪ್ ಆಗುವಷ್ಟು ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ನೀವು ರವೆ ಉಂಡೆಗೆ ಎಷ್ಟು ಒಣ ಕೊಬ್ಬರಿ ಹಾಕ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ, ಇಷ್ಟೇ ಹಾಕ್ಬೇಕಂತಿಲ್ಲ. ನೀವು 2 ಕಪ್ ಆಗುವಷ್ಟು ರವೆ ಸೇರಿಸಿದರೆ 2 ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕಿ ಮಾಡ್ಕೋಬೋದು. ಇಲ್ಲಿ ನಾನು 1.5 ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ. ಇದನ್ನು ಕೂಡ ನಾವು 1-2 ನಿಮಿಷ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡು ಆಮೇಲೆ ನಾವು ಇದಕ್ಕೆ ಕರಗಿಸಿ ಇಟ್ಕೊಂಡಂಥ ಬೆಲ್ಲದ ನೀರನ್ನ ಸೇರಿಸಿ ಉಂಡೆ ಕಟ್ಕೊಂಡ್ರೆ ಆಯಿತು. ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ. ಒಣ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ನಾನು ಕೂಡ 1-2-3 ನಿಮಿಷ ಹುರ್ಕೊಂಡಿದ್ದೀನಿ. ನೋಡಿ ಒಂದೊಳ್ಳೆ ಘಮನೂ ಕೂಡ ಬರ್ತಾ ಇದೆ. ಇವಾಗ ನಾವು ಬೆಲ್ಲದ ನೀರನ್ನ ಸೇರಿಸಿ ಉಂಡೆ ಮಾಡ್ಕೊಳ್ಳೋದಷ್ಟೇ. ಈ ಬೆಲ್ಲದ ನೀರನ್ನ ಸೇರಿಸೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಇವಾಗ ಬೆಲ್ಲದ ನೀರನ್ನ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫಲ್ಲಿ ಇರಬೇಕು, ಗ್ಯಾಸ್ ಆನಲ್ಲಿ ಇರಬಾರ್ದು. ಬೆಲ್ಲದ ನೀರನ್ನ ಸೇರಿಸುವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಒಣ ಕೊಬ್ಬರಿ ತುರಿ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ ಸ್ವಲ್ಪ ನಾನು ಬೆಲ್ಲದ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ನೋಡಿಕೊಂಡು ಬೆಲ್ಲದ ನೀರನ್ನ ಸೇರಿಸ್ಕೊಳ್ಳಿ, ಒಂದೇ ಸಲ ಸೇರಿಸೋದು ಬೇಡ. ಇವಾಗ ಒಂದು ಸಲ ಸೇರಿಸಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಉಳಿದ ಬೆಲ್ಲದ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಕಪ್ ರವೆಗೆ 1/4 ಕಪ್ ಆಗುವಷ್ಟು ಬೆಲ್ಲ ಸರಿ ಹೋಗ್ಬಿಡುತ್ತೆ. ಅಂದರೆ ಅರ್ಧ ಕಪ್ ನೀರು ಹಾಕಿ ನಾವು 1/4 ಕಪ್ ಆಗುವಷ್ಟು ಬೆಲ್ಲಕ್ಕೆ ಅರ್ಧ ಕಪ್ ನೀರು ಹಾಕಿ ಕರಗಿಸಿಟ್ಕೊಂಡಿರ್ತೀವಲ್ವಾ, ಕರೆಕ್ಟಾಗಿ ಆಗುತ್ತೆ 2 ಕಪ್ ರವೆಗೆ. ನೋಡಿ ಇವಾಗ ಉಳಿಸಿ ಇಟ್ಕೊಂಡಿದ್ದಂಥ ಬೆಲ್ಲದ ನೀರನ್ನ ಪೂರ್ತಿಯಾಗಿ ಸೇರಿಸಿದ್ದೀನಿ. ನನಗೆ ಕರೆಕ್ಟಾಗಿ ಆಗಿದೆ, ಸ್ವಲ್ಪನೂ ಕೂಡ ಉಳಿದಿಲ್ಲ. ಇವಾಗ ಫೈನಲಿ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದ್ಸಲ ನಾವು ಚೆಕ್ ಮಾಡಿ ನೋಡೋಣ ಕರೆಕ್ಟಾಗಿ ಆಗಿದೆಯಾ ಅಂತ. ನೋಡಿ ಈ ರೀತಿ ನಮ್ಮ ಕೈಗೆ ಸಾಫ್ಟಾಗಿ ಸಿಗಬೇಕು, ಈ ರೀತಿ ಸಾಫ್ಟಾಗಿ ಸಿಗಬೇಕು. ಉಂಡೆ ಮಾಡ್ಕೊಳ್ಳೋದಕ್ಕೆ ಹದವಾಗಿ ಇರಬೇಕು. ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ಕೆಳಗಡೆ ಇಳಿಸ್ಕೊಂಡು ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಇವಾಗ ನಾನು ಕೂಡ ಪಾತ್ರೆನ ಕೆಳಗಡೆ ಇಳಿಸಿ ನನಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ ಇಷ್ಟೇ, ತುಂಬ ರುಚಿಯಾಗಿರುತ್ತೆ. ಬೆಲ್ಲನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ವಯಸ್ಸಾದವರು, ಶುಗರ್ ಇರೋವಂಥವ್ರು ಎಲ್ಲರೂ ಕೂಡ ಧಾರಾಳವಾಗಿ ತಿನ್ಬೋದು.
ಮತ್ತು ಇದನ್ನು ನಾವು ವಾರಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು. ಸ್ವಲ್ಪನೂ ಕೂಡ ಗಟ್ಟಿಯಾಗಲ್ಲ, ಅದೇ ಥರ ಸಾಫ್ಟಾಗಿರುತ್ತೆ. ಬೆಲ್ಲನ ನಾವು ಜಾಸ್ತಿ ಪಾಕ ಮಾಡ್ಕೋತು ಅಂದರೆ ಮಾತ್ರ ರವೆ ಉಂಡೆ ಗಟ್ಟಿಯಾಗುತ್ತೆ. ಬೆಲ್ಲನ ನಾವು ಕರಗಿಸ್ಕೋಬೇಕಷ್ಟೇ. ತುಂಬ ಪಾಕ ಮಾಡ್ಕೋತು ಅಂದರೆ ರವೆ ಉಂಡೆ ಪೂರ್ತಿಯಾಗಿ ಗಟ್ಟಿ ಬಂದ್ಬಿಡುತ್ತೆ. ನೋಡಿ, ಸೂಪರಾಗಿ ರವೆ ಉಂಡೆಗಳು ರೆಡಿಯಾಗಿದೆ. ತುಂಬ ರುಚಿಯಾಗಿ, ತುಂಬ ಸಾಫ್ಟಾಗಿ. ಖಂಡಿತ ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಲ್ಲನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ತುಂಬ ರುಚಿಯಾಗಿ, ತುಂಬ ಆರೋಗ್ಯಕರವಾಗಿ ಮತ್ತು ಸಾಫ್ಟಾದ ರವೆ ಉಂಡೆನ ರೆಡಿ ಮಾಡ್ಕೋಬೋದು ಅಂತ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.